ರೆಗ್ಯುಲರ್ ಬೇಲ್ ವಿಚಾರವಾಗಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಆರಂಭ ಮಾಡಿದ್ದೇ ತಡ ದರ್ಶನ್ ಆ್ಯಂಡ್ ಟೀಮ್ಗೆ ಒಂದು ಭರವಸೆ ಇತ್ತು, ನಮಗೆ ರೆಗ್ಯುಲರ್ ಬೇಲ್ ಸಿಕ್ಬಿಡುತ್ತೆ ಅಂತ. ಆದರೆ ಯಾವಾಗ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಆರಂಭ ಮಾಡಿದ್ರು, ನಾಗೇಶ್ ಅವರ ಪ್ರತಿ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕೌಂಟರ್ ಕೊಡೋದಕ್ಕೆ ಆರಂಭ ಮಾಡಿದ್ರು, ಆ ಭರವಸೆಯಲ್ಲಿ ಶಾಕ್ ಕೊಡುವಂತಹ ಕೆಲಸ ಆಗ್ತಾ ಇದೆ ದರ್ಶನ್ ಆ್ಯಂಡ್ ಲೀಗಲ್ ಟೀಮ್ಗೆ. ಅದರ ಅರ್ಥ ರೆಗ್ಯುಲರ್ ಬೇಲ್ ಅಷ್ಟೊಂದು ಸುಲಭ ಅಲ್ಲ ಅಂತ. ಇದಕ್ಕೆ ಕಾರಣ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರ ಪ್ರತಿವಾದ. ಹೇಗಿತ್ತು ಎಸ್.ಪಿ.ಪಿ. ಅವರ ವಾದ? ಒಂದು ವರದಿದೆ, ನೋಡ್ಕೊಂಬರೋಣ. ಸಾರಥಿಗೆ ಕೋರ್ಟ್ನಿಂದ ಸಿಗಲಿಲ್ಲ ಬೇಲ್ ಸಿಹಿ. ಡಿಸೆಂಬರ್ 9ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ರೇಣುಕಾಸ್ವಾಮಿ ಕೊಲೆ ಸಾರಥಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಶನಿ ನಟ ದರ್ಶನ್ ಹೆಗಲು ಏರಿದ್ದಾನೆ. ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದ ಚಾಲೆಂಜಿಂಗ್ ಸ್ಟಾರ್ಗೆ ಭಾರಿ ನಿರಾಸೆಯಾಗಿದೆ. ಮಧ್ಯಂತರ ಹಾಗೂ ರೆಗ್ಯುಲರ್ ಬೇಲ್ ಅರ್ಜಿ ನೀಡದಂತೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ರು. ಮೊನ್ನೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ಸಿ.ವಿ. ನಾಗೇಶ್ ವಾದಕ್ಕೆ ಶುಕ್ರವಾರ ಪ್ರಸನ್ನ ಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಬೇಲ್ ಸಿಹಿ ನೀಡದಂತೆ ಪ್ರಬಲ ವಾದ ಮಂಡಿಸಿದ್ರು. ಹಾಗಾದ್ರೆ ಎಸ್.ಪಿ.ಪಿ. ಟಕ್ಕರ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿದ್ರು ಎಂದು ವರದಿ ನೀಡಿದ್ರು. ಆದ್ರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್.ಪಿ.ಪಿ. ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು. ಆದ್ರೆ ಅವನ ನಂಬರ್ನ ಬ್ಲಾಕ್ ಮಾಡಿರಲಿಲ್ಲ. ಸತ್ವ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವಾ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೆಗ್ಯುಲರ್ ಬೇಲ್ ವಿಚಾರವಾಗಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಆರಂಭ ಮಾಡಿದ್ದೇ ತಡ ದರ್ಶನ್ ಆ್ಯಂಡ್ ಟೀಮ್ಗೆ ಒಂದು ಭರವಸೆ ಇತ್ತು, ನಮಗೆ ರೆಗ್ಯುಲರ್ ಬೇಲ್ ಸಿಕ್ಬಿಡುತ್ತೆ ಅಂತ. ಆದರೆ ಯಾವಾಗ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಆರಂಭ ಮಾಡಿದ್ರು, ನಾಗೇಶ್ ಅವರ ಪ್ರತಿ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕೌಂಟರ್ ಕೊಡೋದಕ್ಕೆ ಆರಂಭ ಮಾಡಿದ್ರು, ಆ ಭರವಸೆಯಲ್ಲಿ ಶಾಕ್ ಕೊಡುವಂತಹ ಕೆಲಸ ಆಗ್ತಾ ಇದೆ ದರ್ಶನ್ ಆ್ಯಂಡ್ ಲೀಗಲ್ ಟೀಮ್ಗೆ. ಅದರ ಅರ್ಥ ರೆಗ್ಯುಲರ್ ಬೇಲ್ ಅಷ್ಟೊಂದು ಸುಲಭ ಅಲ್ಲ ಅಂತ. ಇದಕ್ಕೆ ಕಾರಣ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರ ಪ್ರತಿವಾದ. ಹೇಗಿತ್ತು ಎಸ್.ಪಿ.ಪಿ. ಅವರ ವಾದ? ಒಂದು ವರದಿದೆ, ನೋಡ್ಕೊಂಬರೋಣ. ಸಾರಥಿಗೆ ಕೋರ್ಟ್ನಿಂದ ಸಿಗಲಿಲ್ಲ ಬೇಲ್ ಸಿಹಿ. ಡಿಸೆಂಬರ್ 9ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ರೇಣುಕಾಸ್ವಾಮಿ ಕೊಲೆ ಸಾರಥಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಶನಿ ನಟ ದರ್ಶನ್ ಹೆಗಲು ಏರಿದ್ದಾನೆ. ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದ ಚಾಲೆಂಜಿಂಗ್ ಸ್ಟಾರ್ಗೆ ಭಾರಿ ನಿರಾಸೆಯಾಗಿದೆ. ಮಧ್ಯಂತರ ಹಾಗೂ ರೆಗ್ಯುಲರ್ ಬೇಲ್ ಅರ್ಜಿ ನೀಡದಂತೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ರು. ಮೊನ್ನೆ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡಿಸಿದ್ರು. ಸಿ.ವಿ. ನಾಗೇಶ್ ವಾದಕ್ಕೆ ಶುಕ್ರವಾರ ಪ್ರಸನ್ನ ಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಬೇಲ್ ಸಿಹಿ ನೀಡದಂತೆ ಪ್ರಬಲ ವಾದ ಮಂಡಿಸಿದ್ರು. ಹಾಗಾದ್ರೆ ಎಸ್.ಪಿ.ಪಿ. ಟಕ್ಕರ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿದ್ರು ಎಂದು ವರದಿ ನೀಡಿದ್ರು. ಆದ್ರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಸಿ.ವಿ. ನಾಗೇಶ್ ವಾದಕ್ಕೆ ಎಸ್.ಪಿ.ಪಿ. ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು. ಆದ್ರೆ ಅವನ ನಂಬರ್ನ ಬ್ಲಾಕ್ ಮಾಡಿರಲಿಲ್ಲ. ಸತ್ವ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವಾ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೆಗ್ಯುಲರ್ ಬೇಲ್ ವಿಚಾರವಾಗಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಆರಂಭ ಮಾಡಿದ್ದೇ ತಡ ದರ್ಶನ್ ಆ್ಯಂಡ್ ಟೀಮ್ಗೆ ಒಂದು ಭರವಸೆ ಇತ್ತು, ನಮಗೆ ರೆಗ್ಯುಲರ್ ಬೇಲ್ ಸಿಕ್ಬಿಡುತ್ತೆ ಅಂತ. ಆದರೆ ಯಾವಾಗ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಆರಂಭ ಮಾಡಿದ್ರು, ನಾಗೇಶ್ ಅವರ ಪ್ರತಿ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕೌಂಟರ್ ಕೊಡೋದಕ್ಕೆ ಆರಂಭ ಮಾಡಿದ್ರು, ಆ ಭರವಸೆಯಲ್ಲಿ ಶಾಕ್ ಕೊಡುವಂತಹ ಕೆಲಸ ಆಗ್ತಾ ಇದೆ ದರ್ಶನ್ ಆ್ಯಂಡ್ ಲೀಗಲ್ ಟೀಮ್ಗೆ. ಅದರ ಅರ್ಥ ರೆಗ್ಯುಲರ್ ಬೇಲ್ ಅಷ್ಟೊಂದು ಸುಲಭ ಅಲ್ಲ ಅಂತ. ಇದಕ್ಕೆ ಕಾರಣ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಅವರ ಪ್ರತಿವಾದ. ಹೇಗಿತ್ತು ಎಸ್.ಪಿ.ಪಿ. ಅವರ ವಾದ?
ಒಂದು ವರದಿದೆ, ನೋಡ್ಕೊಂಬರೋಣ. ಸಾರಥಿಗೆ ಕೋರ್ಟ್ನಿಂದ ಸಿಗಲಿಲ್ಲ ಬೇಲ್ ಸಿಹಿ. ಡಿಸೆಂಬರ್ 9ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ರೇಣುಕಾಸ್ವಾಮಿ ಕೊಲೆ ಸಾರಥಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಶನಿ ನಟ ದರ್ಶನ್ ಹೆಗಲು ಏರಿದ್ದಾನೆ. ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದ ಚಾಲೆಂಜಿಂಗ್ ಸ್ಟಾರ್ಗೆ ಭಾರಿ ನಿರಾಸೆಯಾಗಿದೆ. ಮಧ್ಯಂತರ ಹಾಗೂ ರೆಗ್ಯುಲರ್ ಬೇಲ್ ಅರ್ಜಿ ನೀಡದಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ರು. ಮೊನ್ನೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಸಿವಿ ನಾಗೇಶ್ ವಾದಕ್ಕೆ ಶುಕ್ರವಾರ ಪ್ರಸನ್ನ ಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಬೇಲ್ ಸಿಹಿ ನೀಡದಂತೆ ಪ್ರಬಲ ವಾದ ಮಂಡಿಸಿದ್ರು. ಹಾಗಾದ್ರೆ ಎಸ್ಪಿಪಿ ಟಕ್ಕರ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿದ್ರು ಎಂದು ವರದಿ ನೀಡಿದ್ರು. ಆದ್ರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು. ಆದ್ರೆ ಅವನ ನಂಬರ್ನ ಬ್ಲಾಕ್ ಮಾಡಿರಲಿಲ್ಲ. ಸತ್ವ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವಾ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೆಗ್ಯುಲರ್ ಬೇಲ್ ವಿಚಾರವಾಗಿ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರು ವಾದ ಆರಂಭ ಮಾಡಿದ್ದೇ ತಡ ದರ್ಶನ್ ಆ್ಯಂಡ್ ಟೀಮ್ಗೆ ಒಂದು ಭರವಸೆ ಇತ್ತು, ನಮಗೆ ರೆಗ್ಯುಲರ್ ಬೇಲ್ ಸಿಕ್ಬಿಡುತ್ತೆ ಅಂತ. ಆದರೆ ಯಾವಾಗ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನು ಆರಂಭ ಮಾಡಿದ್ರು, ನಾಗೇಶ್ ಅವರ ಪ್ರತಿ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕೌಂಟರ್ ಕೊಡೋದಕ್ಕೆ ಆರಂಭ ಮಾಡಿದ್ರು, ಆ ಭರವಸೆಯಲ್ಲಿ ಶಾಕ್ ಕೊಡುವಂತಹ ಕೆಲಸ ಆಗ್ತಾ ಇದೆ ದರ್ಶನ್ ಆ್ಯಂಡ್ ಲೀಗಲ್ ಟೀಮ್ಗೆ. ಅದರ ಅರ್ಥ ರೆಗ್ಯುಲರ್ ಬೇಲ್ ಅಷ್ಟೊಂದು ಸುಲಭ ಅಲ್ಲ ಅಂತ. ಇದಕ್ಕೆ ಕಾರಣ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಪ್ರತಿವಾದ. ಹೇಗಿತ್ತು ಎಸ್ಪಿಪಿ ಅವರ ವಾದ? ಒಂದು ವರದಿದೆ, ನೋಡ್ಕೊಂಬರೋಣ. ಸಾರಥಿಗೆ ಕೋರ್ಟ್ನಿಂದ ಸಿಗಲಿಲ್ಲ ಬೇಲ್ ಸಿಹಿ. ಡಿಸೆಂಬರ್ 9ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ರೇಣುಕಾಸ್ವಾಮಿ ಕೊಲೆ ಸಾರಥಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಶನಿ ನಟ ದರ್ಶನ್ ಹೆಗಲು ಏರಿದ್ದಾನೆ. ರೆಗ್ಯುಲರ್ ಬೇಲ್ಗೆ ಅರ್ಜಿ ಸಲ್ಲಿಸಿದ್ದ ಚಾಲೆಂಜಿಂಗ್ ಸ್ಟಾರ್ಗೆ ಭಾರಿ ನಿರಾಸೆಯಾಗಿದೆ. ಮಧ್ಯಂತರ ಹಾಗೂ ರೆಗ್ಯುಲರ್ ಬೇಲ್ ಅರ್ಜಿ ನೀಡದಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ರು. ಮೊನ್ನೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು. ಸಿವಿ ನಾಗೇಶ್ ವಾದಕ್ಕೆ ಶುಕ್ರವಾರ ಪ್ರಸನ್ನ ಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಬೇಲ್ ಸಿಹಿ ನೀಡದಂತೆ ಪ್ರಬಲ ವಾದ ಮಂಡಿಸಿದ್ರು. ಹಾಗಾದ್ರೆ ಎಸ್ಪಿಪಿ ಟಕ್ಕರ್ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ಗೆ ಜಾಮೀನು ನೀಡದಂತೆ ಪ್ರಸನ್ನ ಕುಮಾರ್ ಪ್ರಬಲ ವಾದ ಮಂಡಿಸಿದ್ದಾರೆ. ಕಳೆದ 5 ವಾರಗಳಿಂದ ದರ್ಶನ್ ಆಪರೇಷನ್ ಮಾಡಿಸಿಕೊಂಡಿಲ್ಲ. ತಕ್ಷಣ ಆಪರೇಷನ್ ಆಗದಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ನವೆಂಬರ್ 6ರಂದು ವರದಿ ಕೊಟ್ಟಿದ್ರು. ಆರೋಪಿ ಶಸ್ತ್ರಚಿಕಿತ್ಸೆಗೆ ರೆಡಿಯಾಗಿದ್ರು ಎಂದು ವರದಿ ನೀಡಿದ್ರು. ಆದ್ರೆ ವರದಿಯಲ್ಲಿ ಆಪರೇಷನ್ ಬಗ್ಗೆ ಮಾಹಿತಿ ನೀಡಿಲ್ಲ ಅಂತ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಫೆಬ್ರವರಿಯಲ್ಲಿ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರು. ಆದ್ರೆ ಅವನ ನಂಬರ್ನ ಬ್ಲಾಕ್ ಮಾಡಿರಲಿಲ್ಲ. ಸತ್ವ ಅಪಾರ್ಟ್ಮೆಂಟ್ ಬಳಿ ರೇಣುಕಾ ಮೃತದೇಹ ಪತ್ತೆಯಾಗಿತ್ತು. ಸತ್ವಾ ಗೇಟ್ ಬಳಿ ಆರೋಪಿಗಳ ಕಾರು ಬಂದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.